ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸತಿ ಪರಶಿವರ ಪ್ರೇಮ ಪ್ರಸಂಗವನ್ನು ತಿಳಿಯೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ. ಸತೀದೇವಿಯನ್ನು ಆದಿಶಕ್ತಿಯ ರೂಪ ಎನ್ನಲಾಗುತ್ತದೆ. ಸತೀದೇವಿ ಪರಶಿವನ ಪ್ರೀತಿಯ ಪತ್ನಿ ಹಾಗೂ ಪ್ರಜಾಪತಿ ದಕ್ಷನ ಪುತ್ರಿ. ಸತೀದೇವಿ ಪರಶಿವನನ್ನು ಹೇಗೆ ವಿವಾಹವಾದಳು ಗೊತ್ತಾ? ಸತೀದೇವಿ ತನ್ನ ಪ್ರೀತಿಯ ಪತಿಯನ್ನು ಬಿಟ್ಟು ಸಾಯಲು ಕಾರಣವೇನು? ಇಲ್ಲಿದೆ ಸತೀದೇವಿಯ ಜೀವನ ಚರಿತ್ರೆ. ದಕ್ಷ ಪ್ರಜಾಪತಿಗೆ ಅನೇಕ ಹೆಣ್ಣು ಮಕ್ಕಳಿದ್ದರು. ಆತನ ಎಲ್ಲ ಹೆಣ್ಣು ಮಕ್ಕಳು ಪ್ರತಿಭಾವಂತರಾಗಿದ್ದರು ಹಾಗೂ ಸುಂದರಿಯರಾಗಿದ್ದರು. ಆದರೂ ಪ್ರಜಾಪತಿ ದಕ್ಷನಿಗೆ ಸಮಾಧಾನವಿರಲಿಲ್ಲ. ತನಗೆ ಸರ್ವಶಕ್ತಳಾದ ವಿಜಯಶಾಲಿಯಾದ ಹೆಣ್ಣುಮಗಳು ಬೇಕೆಂಬ ಆಸೆ ಅವನದಾಗಿತ್ತು. ಆದ್ದರಿಂದ ಪ್ರಜಾಪತಿ ದಕ್ಷ ಸರ್ವಶಕ್ತಿ ಪುತ್ರಿಗಾಗಿ ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾನೆ. ದಕ್ಷನ ಭಕ್ತಿಗೆ ಭಗವತಿ ಆದ್ಯಾದೇವಿ ಪ್ರತ್ಯಕ್ಷಳಾಗಿ ಆತನ ಬಯಕೆ ಏನೆಂಬುದನ್ನು ತಿಳಿದುಕೊಳ್ಳುತ್ತಾಳೆ. ಆಗ ಆದ್ಯಾದೇವಿಯು ತಾನೇ ನಿನ್ನ ಮಗಳಾಗಿ ಜನಿಸುತ್ತಾನೆ ಹಾಗೂ ತನ್ನನ್ನು ಸತಿಯೆಂದು ನಾಮಕರಣ ಮಾಡಬೇಕೆಂದು ಹೇಳುತ್ತಾಳೆ. ನಂತರ ಸತಿ ಶಿವನನ್ನು ಅಗಾಧವಾಗಿ ಪ್ರೀತಿಸಿ ಶಿವನನ್ನೇ ವಿವಾಹವಾಗುತ್ತಾಳೆ. ಸತಿಯ ಬಗ್ಗೆ ಇಷ್ಟು ಮಾತ್ರವಲ್ಲ, ನಮಗೆ ತಿಳಿಯದ ಸಾಕಷ್ಟು ವಿಷಯಗಳಿವೆ.